ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಮಹಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿಹಿ ತರಿ ಕಡುಬುನ ಮಾಡಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಮಸಾಲೆ ತರಿ ಕಡುಬುನ ಮಾಡಿ ತೋರಿಸಿದ್ದೀನಿ. ನೀವು ಒಂದು ಸತಿ ಈ ವಿಧಾನದಲ್ಲಿ ನೋಡ್ಕೊಂಡು ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿ ತರಿ ಕಡುಬುನ ಮಾಡೋ ಕೊಡೋದ್ರಿಂದ ಮಕ್ಕಳಿಗೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಹಾಗೆ ನಾವಿಲ್ಲಿ ಬೆಲ್ಲ ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು. ಈ ತರಿ ಕಡುಬು ಸಾಫ್ಟ್ ಆಗಿ ಬರ್ಬೇಕಂದ್ರೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಬನ್ನಿ ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ನಾನಿಲ್ಲಿ 1 ಕಪ್ ಆಗೋಷ್ಟು ಅಕ್ಕಿಯನ್ನ ತಗೊಂಡಿದ್ದೀನಿ. ಅಂದ್ರೆ ಇದನ್ನ ನಾವು ಫಸ್ಟ್ ಮಿಲ್ ಅಲ್ಲಿ ರೆಡಿ ಮಾಡಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೆ. ನೀವು ಬೇಕಾದ್ರೆ ಇನ್ಸ್ಟೆಂಟ್ ಆಗಿ ನೀವು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನ ತರಿಯಾಗಿ ರುಬ್ಕೊಂಡು ಜರಡಿ ಹಿಡಿದು ಸಪರೇಟ್ ಮಾಡ್ಕೋಬೇಕಾಗತ್ತೆ. ತರಿ ಮತ್ತೆ ಅಕ್ಕಿ ಹಿಟ್ಟನ್ನ ಸಪರೇಟ್ ಮಾಡ್ಕೋಬೇಕು. ಆ ಅಕ್ಕಿ ಹಿಟ್ಟನ್ನ ಬೇಕಾದ್ರೆ ನೀವು ದೋಸೆ, ರೊಟ್ಟಿಗೆ ಎಲ್ಲದಕ್ಕೂ ಬೇಕಾದ್ರೆ ನೀವು ಉಪಯೋಗಿಸ್ಕೋಬಹುದು. ನಾನು ಇದನ್ನ ಮಿಲ್ಲಲ್ಲೇ ಬಿಡಿಸ್ಕೊಂಡಿದ್ದೀನಿ. ಇವಾಗ ಇದನ್ನ 1 ಕಪ್ ಆಗೋಷ್ಟು ತಗೊಂಡಿದ್ದೀನಿ. ಒಂದು ಮಿಕ್ಸಿಂಗ್ ಬೌಲಿಗೆ ಈ ಅಕ್ಕಿ ತರಿನ ಹಾಕೊಳ್ಳೋಣ. ಹಾಗೆ ಮೇನ್ ಬಂದು ನಾನಿಲ್ಲಿ ಇವಾಗ ಕಡಲೆಬೇಳೆನ ಹಾಕೋಬೇಕಾಗುತ್ತೆ. ಈ ತರ ಕಡಲೆಬೇಳೆ ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ಈ ಕಡಲೆಬೇಳೆನ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಳ್ತಾ ಇದೀನಿ. 1 ಕಪ್ ಅಕ್ಕಿ ತರಿಗೆ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಸಾಕಾಗುತ್ತೆ. ಇವಾಗ ಇದೆರಡನ್ನೂ ಕೂಡ ಒಂದ್ಸಲಿ ನೀಟಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಹಾಕಿ ಇದನ್ನ ಕ್ಲೀನ್ ಆಗಿ ತೊಳೆದು ಆ ನೀರನ್ನೆಲ್ಲ ಬಸ್ಕೋಬೇಕಾಗತ್ತೆ. ಇವಾಗ ನೀರನ್ನ ಬಸ್ತಿದ ನಂತರ ಮತ್ತೆ ನಾನಿಲ್ಲಿ ಒಂದು ಅರ್ಧ ಲೋಟ ಆಗೋಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ನೀರನ್ನ ಹಾಕಿದ ಮೇಲೆ ಒಂದು ಪ್ಲೇಟ್ ಅನ್ನ ಮುಚ್ಚಿ ಇವಾಗ ಇದನ್ನ 2 ಅವರು ನೆನೆಯಕ್ಕೆ ಬಿಟ್ಬಿಡ್ಬೇಕಾಗುತ್ತೆ. ಈ ತರ ನೆನೆಯಕ್ಕೆ ಮಾಡೋದ್ರಿಂದ ಅಕ್ಕಿ ತರಿ ಕಡುಬು ತುಂಬಾನೇ ಸಾಫ್ಟ್ ಆಗಿ ಕೂಡ ಬರುತ್ತೆ. ನೋಡಿ ಇವಾಗ 2 ಅವರು ಕೂಡ ಆಗಿದೆ. ಇವಾಗ ನಾವು ಆ ನೀರನ್ನೆಲ್ಲ ಬಸ್ತು ಸಪರೇಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಇವಾಗ ನಾನಿಲ್ಲಿ ಒಂದು ಅರ್ಧ ಹೋಳ ಆಗೋಷ್ಟು ತೆಂಗಿನಕಾಯಿನ ತೋರಿಸ್ತಾ ಇದ್ದೀನಿ. ಈ ತೆಂಗಿನಕಾಯಿನ ಇವಾಗ ಈ ತರ ತುರ್ಕೊಂಡು ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೋಬೇಕಾಗುತ್ತೆ. ಟೈಮ್ ಇತ್ತು ಅಂತ ಹೇಳಿದ್ರೆ ಈ ರೀತಿ ತುರ್ಕೊಳ್ಳಿ. ಟೈಮ್ ಇಲ್ಲ ಅಂತ ಹೇಳಿದ್ರೆ ಚಿಕ್ಕ ಪೀಸ್ ಗಳನ್ನಾಗಿ ಮಾಡ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ನಾವು ತುರ್ದಿ ಇಟ್ಕೊಂಡಿರುವಂತಹ ತೆಂಗಿನಕಾಯಿನ ಹಾಕೊಳ್ತಾ ಇದೀನಿ. ಹಾಗೆ ಫ್ಲೇವರಿಗೋಸ್ಕರ ಇಲ್ಲಿ ಒಂದೇ ಒಂದು ಏಲಕ್ಕಿನ ಹಾಕಿ ಇವಾಗ ಸ್ವಲ್ಪ ನೀರನ್ನ ಹಾಕೋಬೇಕಾಗುತ್ತೆ. ಇವಾಗ ಇದನ್ನ ನುಣ್ಣಗೂ ರುಬ್ಬಕ್ ಹೋಗ್ಬಾರ್ದು, ಹಾಗೆ ತುಂಬಾ ತರಿಯಾಗೂ ಕೂಡ ಇರಬಾರ್ದು. ಆ ರೀತಿ ಮೀಡಿಯಂ ಆಗಿ ಇದನ್ನ ರುಬ್ಕೋಬೇಕಾಗುತ್ತೆ. ನೋಡಿ ಇವಾಗ ಫೈನಲ್ ಆಗಿ ರುಬ್ಕೊಂಡಿದೀನಿ. ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ರುಬ್ಬಿ ಇಟ್ಕೊಂಡಿರುವಂತಹ ಅಕ್ಕಿ ತರಿಗೆ ನಾವು ಈ ತೆಂಗಿನಕಾಯಿ ರಸನ ಹಾಕೋಬೇಕಾಗುತ್ತೆ. ಇವಾಗ ಇದನ್ನ ಪಕ್ಕಕ್ಕಿಟ್ಟು ಸ್ವೀಟಿಗೆ ಎಷ್ಟು ಬೇಕೋ ಅದ್ರ ತಕ್ಕಂಗೆ ನಾನಿಲ್ಲಿ ಬೆಲ್ಲನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಹಂಚಾಗೋಷ್ಟು ಬೆಲ್ಲನ ತಗೊಂಡಿದ್ದೀನಿ. ನಿಮ್ಗೆ ಸ್ವೀಟಿಗೆ ಎಷ್ಟು ಬೇಕು ನೀವು ಅಷ್ಟು ಕ್ವಾಂಟಿಟಿನ ನೋಡ್ಕೊಂಡು ನೀವು ಈ ಬೆಲ್ಲನ ಹಾಕೊಳ್ಳಿ. ಇವಾಗ ಈ ಬೆಲ್ಲನ ಪುಡಿಯಾಗಿ ಮಾಡ್ಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ಇದು ಕಂಪ್ಲೀಟ್ ಆಗಿ ಕರಗಿಸ್ಕೋಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಬೆಲ್ಲದಲ್ಲಿ ಸ್ವಲ್ಪ ಕಸ ಹಾಗೆ ಕಡ್ಡಿ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಈ ತರ ಕರಗಿಸ್ಕೊಂಡು ಈ ಬೆಲ್ಲನ ನಾವು ಸೋದಿಸ್ಕೊಂಡು ಇದನ್ನ ಈ ರೀತಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ನೀರನ್ನ ಹಾಕೊಂಡು ಇದು ಕಂಪ್ಲೀಟ್ ಆಗಿ ಬೆಲ್ಲ ಕರಗಬೇಕು. ಆ ರೀತಿ ಇದನ್ನ ಕರಗಿಸ್ಕೋಬೇಕಾಗುತ್ತೆ. ನೋಡಿ ಇವಾಗ ಕರಗಿದ ನಂತರ ಈ ರೀತಿ ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಸ್ವಲ್ಪ ಕಸ ಎಲ್ಲ ಬಂದಿದೆ ಅಂತ. ಈ ರೀತಿ ನಾವು ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಫಿಲ್ಟರ್ ಮಾಡ್ಕೊಂಡಿದ ನಂತರ ನಾವು ಒಂದ್ಸಲಿ ಇವಾಗ ಇದನ್ನ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ನೀರನ್ನ ಹಾಕೋದೇನು ಬೇಕಾಗಿರಲ್ಲ. ಒಂದ್ ಅರ್ಧ ಲೋಟ ನೀರ್ ಬೇಕಾಗುತ್ತೆ ಅಷ್ಟೇನೆ. ನಾವು ತೆಂಗಿನಕಾಯಿ ರುಬ್ಬೇಕಾದ್ರೆ ನೀರ್ ಹಾಕಿರ್ತೀವಲ್ಲ ಅದು, ಮತ್ತೆ ಬೆಲ್ಲ ಕರಗಿಸ್ಕೋಬೇಕಾದ್ರೆ ನೀರ್ ಹಾಕಿರ್ತೀವಲ್ಲ ಅದು, ಟೋಟಲ್ ಆಗಿ ಒಂದ್ ಅರ್ಧ ಲೋಟ ಆದ್ರೆ ಸಾಕಾಗುತ್ತೆ. ನೋಡಿ ಇವಾಗ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಗಟ್ಟಿನೂ ಇರ್ಬಾರ್ದು ಹಾಗೆ ತೆಳುವಾಗೂ ಕೂಡ ಇರ್ಬಾರ್ದು. ಆ ರೀತಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಒಂದು ನಾನು ನಾರ್ಮಲ್ ಆಗಿ ತಟ್ಟೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ತಟ್ಟೆಯಲ್ಲಿ ತುಂಬಾನೇ ಶೇಪ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ತಟ್ಟೆನ ಉಪಯೋಗಿಸ್ತಾ ಇದ್ದೀನಿ. ತಟ್ಟೆಗೆ ಸ್ವಲ್ಪ ನಾನು ಎಣ್ಣೆನ ಈ ರೀತಿ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಆ ತಟ್ಟೆಗೆಲ್ಲ ಅಂಟ್ಕೋಬಾರ್ದು ಅಂತ ಹೇಳ್ಬಿಟ್ಟು ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಉಪಯೋಗಿಸಿ ಗ್ರೀಸ್ ಮಾಡ್ಕೊಂಡ್ರೆ ಆಯ್ತು. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಅಕ್ಕಿ ತರಿನ ನಾವು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈ ತಟ್ಟೆಗೆ ಕಂಪ್ಲೀಟ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಸ್ಪ್ರೆಡ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಜಾಸ್ತಿ ಗಟ್ಟಿಯನ್ನ ಹಾಕೊಳಕ್ ಹೋಗ್ಬಾರ್ದು. ಹಾಕೊಂಡಿದ ನಂತರ ಮೇಲೆ ಸ್ವಲ್ಪ ನಾವು ತರಿ ನೀರನ್ನ 1 ಸೌಟಷ್ಟು ನಾವು ಎಕ್ಸ್ಟ್ರಾ ಹಾಕೋಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಬೇಯ್ಬೇಕಾದ್ರೆ ಅಕ್ಕಿ ಸ್ವಲ್ಪ ಗಟ್ಟಿ ಆಗ್ಬಿಡತ್ತಲ್ವಾ, ಅದಕ್ಕೋಸ್ಕರ ನಾವು ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕೊಂಡು ಈ ರೀತಿ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಕಂಪ್ಲೀಟ್ ಆಗಿ ಕೂಡ ರೆಡಿ ಆಗಿದೆ. ಇವಾಗ ಗ್ಯಾಸ್ ಫಸ್ಟ್ ಆನ್ ಮಾಡಿ ಬಿಸಿನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ. ಬಿಸಿನೀರಿಗೆ ಸ್ವಲ್ಪ ಹಾಕೊಂಡು ಮತ್ತೆ ಒಂದು ಪಾತ್ರೆನ ಇಟ್ಟು ಮತ್ತೆ ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕಿ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ತಟ್ಟೆನ ಇಟ್ಟು ಇವಾಗ
ಇಡ್ಲಿ ಪಾತ್ರೆನ ಮುಚ್ಚಿ ಇವಾಗ ಕಡಿಮೆ ಹುರಿಯಲ್ಲಿ ಏನಿಲ್ಲ ಅಂದ್ರೂ ಇದನ್ನ ಒಂದ್ 20 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಇವಾಗ ಕಂಪ್ಲೀಟ್ ಆಗಿ 20 ನಿಮಿಷ ಕೂಡ ಆಗಿದೆ. ಓಪನ್ ಮಾಡಿ ತೋರಿಸ್ತಾ ಇದೀನಿ. ಸ್ವಲ್ಪ ಕೈಗೆ ನೀರನ್ನ ಒದ್ದೆ ಮಾಡ್ಕೊಂಡು ಈ ರೀತಿ ಪ್ರೆಸ್ ಮಾಡಿದ್ರೆ ಕೈಗೆ ಸ್ವಲ್ಪ ಹಿಟ್ಟನ್ನು ಕೂಡ ಅಂಟಲ್ಲ. ಈ ರೀತಿ ಕೈಗೆ ಸ್ವಲ್ಪ ಹಿಟ್ಟು ಅಂಟಿಲ್ಲ ಅಂತ ಹೇಳಿದ್ರೆ ಕ್ಲೀನ್ ಆಗಿ ಬೆಂದಿದೆ ಅಂತ ಅರ್ಥ. ಸ್ವಲ್ಪ ಹಿಟ್ಟು ಕೈಗೆ ಅಂಟ್ಕೊಂಡ್ರೆ ಇನ್ನು ಸ್ವಲ್ಪ ಬೇಯಬೇಕು ಅಂತ. ಇವಾಗ ಕಂಪ್ಲೀಟ್ ಆಗಿ ಈ ಹಿಟ್ಟು ಕಂಪ್ಲೀಟ್ ಆಗಿ ಬೆಂದಿದೆ. ಇಷ್ಟ ಆದ್ರೆ ಸಾಕು. ಇವಾಗ ಸ್ಟವ್ ಅನ್ನ ಆಫ್ ಮಾಡಿ ಇದನ್ನ ಕಂಪ್ಲೀಟ್ ಆಗಿ ಒಂದ್ 10 ನಿಮಿಷ ತಣ್ಣಗಾಕಿ ಬಿಟ್ಬಿಡ್ಬೇಕಾಗುತ್ತೆ. ನೋಡಿ ಇವಾಗ ಸಿಹಿ ಕಡುಬು ತಣ್ಣಗಾಗಿದೆ. ಈಗ ಕಟ್ ಮಾಡ್ಕೊಳ್ಳೋಣ. ನೋಡಿ ನಮಗೆ ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಬಹುದು. ನಾನಿಲ್ಲಿ ರೊಟ್ಟಿ ಮಡ್ಚಾಕ್ತಿವಲ್ಲ ಆ ರೀತಿ ಹಳ್ಳಿಯಲ್ಲಿ ನಾವು ಈ ರೀತಿ ಕಟ್ ಮಾಡ್ಕೊಳ್ತಾ ಇದೀನಿ. ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕು ನೀವು ಆ ಶೇಪ್ ಅಲ್ಲಿ ನೀವು ಕಟ್ ಮಾಡ್ಕೋಬಹುದು. ನೋಡಿ ಸ್ವಲ್ಪನೂ ಕೂಡ ತಳನೂ ಕೂಡ ಅಂಟಿರಲ್ಲ. ಹಾಗೇನೆ ತುಂಬಾನೇ ಸಾಫ್ಟ್ ಆಗಿ ಸಿಹಿ ತರಿ ಕಡುಬು ತುಂಬಾನೇ ಚೆನ್ನಾಗಿ ಬಂದಿದೆ. ಈಗ ನೋಡಿ ಒಂದು ಪ್ಲೇಟ್ಗೆ ಎತ್ತಿ ಇಟ್ಕೊಳ್ಳೋಣ. ನೋಡಿ ತುಂಬಾನೇ ರುಚಿಯಾಗಿ ಮತ್ತೆ ಹಾಗೆ ತುಂಬಾನೇ ಹೆಲ್ದಿ ಆಗಿರುವಂತಹ ಈ ಸಿಹಿ ತರಿ ಕಡುಬು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನಾನು ಆಲ್ರೆಡಿ ಮಸಾಲಾ ತರಿ ಕಡುಬುನ ಅಪ್ಲೋಡ್ ಮಾಡಿದೀನಿ, ದಯವಿಟ್ಟು ನೋಡಿ. ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಯ್ತು ಅಂತ ಹೇಳಿದ್ರೆ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರಿದನೆ ನಾಗು ಮಹಿ ಕುಕಿಂಗ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.